ಓಕೆ ಸ್ನೇಹಿತರೆ, ಎಲ್ಲ ಮಿಕ್ಸ್ ಆಗಿದೆ. ಒಂದ್ ಅರ್ಧ ಗಂಟೆ ವೇಟ್ ಮಾಡೋಣ. ಒಂದ್ ಅರ್ಧ ಗಂಟೆ ಕ್ಲೀನ್ ಆಗಿ ಉಪ್ಪು ಖಾರ ಎಲ್ಲ ತಿಂದ್ಮೇಲೆ ಇನ್ನೆಲ್ಲ ಕ್ಲೀನ್ ಆಗಿ ಕರಿಯೋಣ. ತೋರಿಸ್ತೀನಿ ನಾನು ನಿಮಗೆ ಯಾವ ತರ ಮಾಡಿದೀನಿ ಅಂತಂದು. ವೆಲ್ಕಮ್ ಬ್ಯಾಕ್ ಟು ಸೂರ್ಯೋದಯ ಡಿಯರ್ ಚಾನಲ್. ಇವತ್ತು ಮನೇಲಿ ಒಂದು ಸಿಂಪಲ್ ಆಗಿ ಕಬಾಬ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಇವತ್ತು ಕಬಾಬ್ ಮಾಡೋದು ಕಂಪ್ಲೀಟ್ ಹ್ಯಾಂಡ್ ಓವರ್ ಅವ್ರಿಗೆ ಕೊಟ್ಟಿದ್ದೀನಿ. ನೋಡೋಣ ಇವತ್ತು ಹೆಂಗ್ ಮಾಡ್ತಾರೆ ಅಂತ ಹೇಳಿ. ಚೆನ್ನಾಗಿ ಮಾಡ್ಕೊಡ್ತೀರಾ? ನೋಡೋಣ ಬನ್ನಿ ಹೆಂಗ್ ಮಾಡ್ತಾರೆ. ಎಲ್ಲ ರೆಡಿ ಮಾಡ್ಕೊಟ್ಟಿದೀನಿ, ಎಲ್ಲ ಏನ್ ಪ್ರಿಪೇರ್ ಮಾಡ್ಕೊಂಡಿಲ್ಲ. ಬೇಸಿಕ್ ಮಾಡೋದ್ ಮಾತ್ರ ಅವರಿಗೆ ಹೇಳಿದೀನಿ ಹೆಂಗ್ ಮಾಡ್ತಾರೆ ಅಂತ ಹೇಳಿ. ಅದು ಮಧ್ಯೆ ಮಧ್ಯೆ ಹೇಳ್ಕೊಟ್ರೆ ನಾವ್ ಆಮೇಲೆ ಆರಾಮಾಗಿ ತಿನ್ಬೋದು. ಸ್ಟಾರ್ಟ್ ಏನ್ರಿ ಮಾಡಕ್ಕೆ? ಸ್ಟಾರ್ಟ್ ಮಾಡ್ತೀನಿ. 1 kg ಚಿಕನ್. ನೀರ್ ಹಂಗೆ ಹಾಕ್ರಿ. ನೀರೆಲ್ಲ ಚಿಕನ್ ವಾಶ್ ಮಾಡಿ ಇಟ್ಕೊಂಡಿದ್ದಾರೆ. ಕಬಾಬಿಗೆ ಏನು ನೀರ್ ಇರಬಾರ್ದು, ಹಂಗಾಗಿ ವಾಶ್ ಮಾಡಿ ಸ್ವಲ್ಪ ತಾಯ್ತು ಇಟ್ಟು ಹಾಗೆ ನಿಧಾನಕ್ಕೆ ತಗೊಳ್ರಿ. ಮತ್ತೆ ಚಿಕನ್ ಎಲ್ಲ ಯಾವಾಗ್ಲೂ ಮಾಡಿದ್ಮೇಲೆ ಬಂದು ತಿನ್ನೋದಿಕ್ ಮಾತ್ರ ಬರೋರು. ಇವತ್ತು ಕೆಲಸ ಕಂಪ್ಲೀಟ್ ಆಗಿ ಅವರಿಗೆ ಕೊಟ್ಟಿದ್ದೀನಿ. ನೋಡ್ಬೇಕು ಹೆಂಗ್ ಮಾಡ್ತಾರೆ ಅಂತ ಹೇಳಿ. ನಾನು ಅದಾದ ತಕ್ಷಣ ಅವ್ರು ಕಬಾಬ್ ಮಾಡಿದ್ಮೇಲೆ ನಾನು ಇನ್ನು ಅನ್ನ ಸಾಂಬಾರ್ ಮಾಡ್ಬೇಕು. ಇದನ್ನ ಆಲ್ಮೋಸ್ಟ್ ನಿಮ್ಗೆ ಚೆನ್ನಾಗಿ ಮಾಡ್ತೀನಿ. ಓಕೆ. ಯಾವ ಪೌಡ್ರು? ಯಾವ ಪೌಡ್ರ್ ಅಂತ ಗೊತ್ತಿಲ್ಲ. ಅದು ಗರಂ ಮಸಾಲ. ಒಂದ್ 3/4 ಚಮಚದಷ್ಟು ಗರಂ ಮಸಾಲ. ಆಮೇಲೆ ಖಾರ ಪುಡಿ 1 ಚಮಚ ಹಾಕಿ. ತುಂಬಾ ಖಾರ ಏನ್ ಬೇಡ, ಫುಲ್ ಚಮಚ ಅಲ್ಲ. ಅಷ್ಟು ಹಾಕಿ ಇನ್ನೊಂದ್ ಸ್ವಲ್ಪ ಹಾಕ್ರಿ. ಫುಲ್ ಒಂದ್ಸಲ ಫಸ್ಟ್ ಮಾಡ್ಬೇಕು. ಅಷ್ಟು ಸ್ವಲ್ಪ ಕಮ್ಮಿ ಮಾಡಿ ಹಾಕ್ರಿ ಪೌಡ್ರಲ್ಲೂ. ಮತ್ತೆ ಸಾಕ್ ನೋಡಿ ಎಲ್ಲ ಹೇಳ್ಕೊಡ್ತಿದ್ದೀನಿ ನಾನು. ಅದೇನ್ ಹೇಳಿ, ಅದು ಇಟ್ಟಿಂದ ಆಮೇಲೆ ಹಾಕುವಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ಹಂಗೆ ಕೈಯಲ್ಲಿ ತೆಗ್ದು ಹಾಕ್ಬಿಡ್ಬೋದಪ್ಪ. ಅದೊಂದ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ 2 ಮಿಕ್ಸ್ ಪುಡಿ ಜಜ್ಜಿ ಇಟ್ಕೊಂಡಿದ್ದೆ. ಈಗ 1/4 ಚಮಚದಷ್ಟು ಉಪ್ಪು ಹಾಕಿ. ಸಾಕಷ್ಟೇ ಹಾಕ್ರಿ ಒಂದ್ಸಲ. ಅಷ್ಟ ಆಯ್ತಾ? ಈಗ ಕಾರ್ನ್ ಫ್ಲೋರ್ ಹಾಕ್ರಿ. ಕಾರ್ನ್ ಫ್ಲೋರ್ 3 ಚಮಚದಷ್ಟು ತಗೊಂಡಿದ್ದೀನಿ. ತುಪ್ಪ ಚಮಚದಲ್ಲಿ ಹಾಕಿದೀನಿ ನಾನು. ಹಾಕಿ ಮತ್ತೆ ನೀವ್ ಹಂಗ್ ಮಾಡ್ಕೊಂತ ಕುತ್ಕೊಂಡ್ರೆ ಟೈಮ್ ಆಗ್ತದೆ. ಇವ್ರು ಮತ್ತೆ ಎಣ್ಸಿ ಹಾಕೋ ತನಕ ಟೈಮ್ ಆಗೋಗಿರ್ತದೆ. ನೆಕ್ಸ್ಟ್ ಅಕ್ಕಿ ಹಿಟ್ಟು ಹಾಕ್ರಿ. ಅಕ್ಕಿ ಹಿಟ್ಟು ಸ್ವಲ್ಪ ಕ್ರಿಸ್ಪಿ ಬರ್ಲಿ ಅಂತ ಅಷ್ಟೇ. ಅದು 1 ಚಮಚದಷ್ಟೇ ತಗೊಂಡಿರೋದು. ಮತ್ತೆ ಬ್ಯಾಲೆನ್ಸ್ ಏನ್ ಬಿಟ್ಟಿದ್ದೀರಾ? ನಿಂಬೆಹಣ್ಣು ಕಬಾಬ್ ಪೌಡರ್ ಹಾಕ್ಬೇಕು. 1 ಪ್ಯಾಕೆಟ್ ಅಷ್ಟೇ. ಜಾಸ್ತಿ ಮಸಾಲೆ ಏನ್ ಹಾಕ್ತಾ ಇಲ್ಲ. ಹಾಗಾಗಿ ಅದ್ರಲ್ಲೂ ಉಪ್ಪು ಮತ್ತೆ ಖಾರದ ಪುಡಿ ಇರುತ್ತೆ. ಹಂಗಾಗಿ ಸ್ವಲ್ಪ ಕಡಿಮೆ ಹಾಕ್ಸಿದ್ದೀನಿ. ಒಂದ್ ಅರ್ಧ ಹೋಳು ನಿಂಬೆಹಣ್ಣು ಹಿಂಡಿ ಬಿಡ್ರಿ. ಅರ್ಧ ಫುಲ್ ಹಾಕ್ರಿ. ಬೀಜ ಇರ್ತವೆ ನೋಡ. ಹಿಂಗ್ ಇದ್ರಲ್ಲೇ ಹಿಂಡ್ಕೊಂಡ್ಬಿಡ್ರಿ. ಎಕ್ಸ್ಟ್ರಾ ಬಂದ್ರೆ ಎಲ್ಲ ಅದ್ರಲ್ಲೇ ಇರುತ್ತೆ. ನಂಗೆ 1 ನಿಮಿಷ ಇರು ಅಂತಾರೆ. ನಾನೇ ಐಡಿಯಾಸ್ ಕೊಡ್ತಿದ್ದೀನಿ. ಸಾಕಲ್ಲ ನಿಂಬೆಹಣ್ಣು? 1 ಫುಲ್ ಹಿಂಡಿ ಬಿಡ್ರಿ. ಓಕೆ. ಇದೇ ಮೊದಲು ನಾನು ಫಸ್ಟ್ ಚಿಕನ್ ರೆಡಿ ಮಾಡ್ತಿರೋದು. ನನ್ನ ಕೈಯಿಂದ ಇವತ್ತು ಮಾಡಿರೋ ಚಿಕನ್ ತಿನ್ಬೇಕಂದ್ರೆ ಪುಣ್ಯ ಮಾಡಬೇಕು. ನಾನೆಲ್ಲ ರೆಡಿ ಮಾಡ್ಕೊಟ್ಟಿದ್ದೀನಿ. ಇವಾಗ ಬಂದು ಇವರು ಪುಣ್ಯದ ಬಗ್ಗೆ ಮಾತಾಡ್ತಾರೆ. ಅದ್ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಬೇಕು. ಹಂಗೆ ಕೈ ವಾಶ್ ಮಾಡಿದ್ದೀರಲ್ಲ, ನೀಟಾಗಿ ಮಿಕ್ಸ್ ಮಾಡ್ರಿ ಅದನ್ನ. ನೋಡಿ ಸ್ನೇಹಿತರೆ, ಮೊದಲನೇ ಬಾರಿಗೆ ಚಿಕನ್ ಕಬಾಬ್ ಮಾಡ್ತಾ ಇದೀನಿ. ಐಟಮ್ ಎಲ್ಲ ನಮ್ಮ ಮನೆಯವ್ರು ಹೇಳ್ಕೊಟ್ಟಿದ್ದಾರೆ. ಇದನ್ನ ಇವಾಗೆಲ್ಲ ನೀಟಾಗಿ ಕಲಿಸ್ಬಿಟ್ಟು ಒಂದ್ ಅರ್ಧ ಗಂಟೆ, ಇವಾಗ ಟೈಮ್ ಇರೋದು ನಮ್ಗೆ ಅರ್ಧ ಗಂಟೆ ಅಷ್ಟೇ. 1 ಗಂಟೆವರೆಗೂ ಕೂಡ ಬಿಡ್ಬೋದು. ನಾವ್ ಎಷ್ಟೊತ್ತು ಬಿಡ್ತೀವೋ ಅಷ್ಟು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹತ್ಕೊಂಡಿರುತ್ತೆ ಅದಕ್ಕೆ. ಇವಾಗ ಇದನ್ನ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿ ತೆಗ್ದಿಡೋದು. ಈ ಗ್ಯಾಪ್ ಅಲ್ಲಿ ನಾನು ರಾತ್ರಿ ಊಟಕ್ಕೆ ಅನ್ನ ಸಾಂಬಾರ್ ಎಲ್ಲ ಮಾಡ್ಬೇಕು. ಅದನ್ನು ನೀವೇ ಮಾಡ್ತೀರಾ ನಾನೇ ಮಾಡ್ಲಾ? ನೀನೇ ಮಾಡೋದನ್ನ. ಸಾಕಿದೆ. ನೀಟಾಗಿ ಇದ್ ಮಾಡ್ರಿ. ಚಿಕನ್ ಎಲ್ಲ ನೀಟಾಗಿ ಮಸಾಲೆ ನೋಡು ಹತ್ತಿಲ್ವಾ? ಕೈ ಆಡಿಸ್ರಿ ನೀಟಾಗಿ. ಇದಕ್ಕೆ ಇನ್ನು ಆಮೇಲೆ ಮೊಟ್ಟೆ 1 ಆಡ್ ಮಾಡ್ಕೋಬೇಕು. ಅದ್ಯಾವಾಗ ಹಾಕ್ಬೇಕು? ಆಮೇಲೆ ಈಗಲಾದ್ರೂ ಹಾಕಿರ್ಬೋದು, ಇಲ್ಲ ಆಮೇಲೆ ಆದ್ರೂ ಹಾಕ್ಬೋದು. ಮೊಟ್ಟೆ 1 ಆಮೇಲೆ ಹಾಕ್ತಿವಲ್ಲ,
ಅದೇ. ಎಣ್ಣೆಗ್ ಬಿಡೋ ಟೈಮಲ್ಲಿ ಒಂದ್ ಸ್ವಲ್ಪ ಮುಂಚೆ ಕಲ್ಸಿದ್ರೆ ಆಯ್ತು. ಓಕೆ. ಇವಾಗ ಇದು ಸ್ವಲ್ಪ ಡ್ರೈ ಇದೆಯಲ್ಲ, ಹಾ ಮೊಟ್ಟೆ ಹಾಕಿದ್ರೆ ಆಮೇಲೆ ಕರೆಕ್ಟ್ ಆಗುತ್ತೆ. ಓಕೆ. ಮಸಾಲೆ ಸ್ವಲ್ಪ ಹೀಗೆ ಹಾಕೊಂತು. ಹಂಗೆ ಅದು ನೀಟಾಗಿ ಅದು ಅಂಟಂಟು ತರ ಫೀಲ್ ಆಗುತ್ತೆ ಮೊಟ್ಟೆ ಕೂಡ ಹಾಕಿದ್ರೆ, ಹಾ ಅವಾಗ ಚೆನ್ನಾಗಿರುತ್ತೆ. ಆಮೇಲೆ ಮೊಟ್ಟೆ ತಗೊಂಡ್ಬಂದ್ ಹಾಕಿ ಆದ್ಮೇಲೆ ಹಾಕ್ಬೇಕಾದ್ರೆ ನಾನು ನಿಮ್ಗೆ ಮತ್ತೆ ತೋರಿಸ್ತೀನಿ. ಇವಾಗ ಇದನ್ನ ಉಪ್ಪು ಎಲ್ಲ ಹತ್ಕೊಳ್ಳಿ, ಒಂದ್ ಸ್ವಲ್ಪ ಹೊತ್ತು ಹಿಂಗೆ ಬಿಟ್ಬಿಡ್ತೀನಿ ನೀಟಾಗಿ ಕಲ್ಸಿಟ್ಟು. ಸರಿನಾ? ಓಕೆ. ಮತ್ತೆ ಇವಾಗ ಕಲ್ಸಿಟ್ಟು ಆಮೇಲೆ ಕೈ ಕೊಡಂಗಿಲ್ಲ, ಆ ಕೆಲ್ಸ ಕಂಪ್ಲೀಟ್ ನಿಮ್ದೇನೆ. ಪೂರಾ ನಾನೇ ಮಾಡ್ತೀನಿ, ಸರಿನಾ? ನೋಡಿ ಕಬಾಬು ಆಗ್ಲಿ ಒಂದ್ ಅರ್ಧ ಗಂಟೆ ಮೇಲೆ ಆಯ್ತು ಕಲ್ಸಿಟ್ಟು. ಒಂದ್ ಮೊಟ್ಟೆ ಹಾಕ್ತಿದ್ದಾರೆ. ಖಾರ ಕಡಿಮೆ ತಿನ್ನೋದು ನಮ್ಮನೇಲಿ. ಇವಾಗ ಅದನ್ನೆಲ್ಲ ನೀಟಾಗಿ ಕಲ್ಸಿಟ್ಕೊಂಡು ಒಂದ್ ಮೊಟ್ಟೆ ಹಾಕಿದೀನಿ. ಇವಾಗ್ಲೇ ಓಕೆ ಡನ್. ಈ ಗ್ಯಾಪ್ ಅಲ್ಲಿ ನಾನು ಚಿಕನ್ ನೀಟಾಗಿ ಉಪ್ಪೆಲ್ಲ ಹತ್ಕೊಳ್ಳೋ ಅಷ್ಟೊತ್ತಿಗೆ ಅಡಿಗೆ ಎಲ್ಲ ಮಾಡಿಟ್ಟು ಬಂದಿದ್ದೀನಿ. ಇವಾಗ ಕಬಾಬ್ ಕರ್ಕೊಂಡು ಊಟ ಮಾಡೋದಷ್ಟೇ. ಏನ್ರಿ? ಎಸ್. ಚೆನ್ನಾಗಿ ಕಲಸ್ರಿ. ಹೆಂಗ್ ಕಲಿಸ್ತಿದ್ದಾರೆ ಅಂತ. ಯಾರೆಲ್ಲ ಮೊದಲಿಗೆ ನಮ್ಮ ಚಾನಲ್ ನೋಡ್ತಾ ಇದೀರಾ, ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆದ್ರೆ ನಮ್ಮ ವಿಡಿಯೋಗಳು ನಿಮಗೆ ಬೇಗ ಬರ್ತವೆ. ನೀವು ಸಬ್ಸ್ಕ್ರೈಬ್ ಆಗ್ಬೇಕು, ಹಾಗೇನೆ ಅದ್ರ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಹಾಗಿದ್ರೆ ನಾವು ಯಾವ್ದೇ ವಿಡಿಯೋಸ್ ಮಾಡಿದ್ರೆ ಬೇಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಯಾವುದೇ ವಿಡಿಯೋಸ್ ಆಗ್ಲಿ, ನಾವು ಮಾಡಿರೋ ವಿಡಿಯೋಸ್ ಎಲ್ಲ ನೀವು ಬೇಗ ನೋಡ್ಬೋದು. ಏನ್ರಿ? ಓಕೆ. ತುಂಬಾ ಸ್ಪೆಷಲ್ ಆಗಿ ಮಾಡಿದೀನಿ ಕಬಾಬ್ನ. ನೀವು ಕೂಡ ಇದೇ ರೀತಿ ಮಾಡ್ರಿ, ಚೆನ್ನಾಗಿರುತ್ತೆ. ಸಾಕಲ್ಲ? ನಮ್ಮನೇಲಿ ಸ್ಪೆಷಲ್, ಯಾಕಂದ್ರೆ ಯಾವಾಗ್ಲೂ ನಾನ್ ಮಾಡ್ತಿದ್ದೆ, ಇವತ್ತು ಅವ್ರು ಮಾಡ್ತಿದಾರಲ್ಲ ಅದಕ್ಕೆ. ಏನ್ರಿ? ಎಸ್ ಎಸ್. ಇವಾಗ ಏನ್ ಮಾಡ್ತೀರ ಹೇಳ್ರಿ? ಏನು ಎಣ್ಣೆ ಹಾಕದೆ. ಎಣ್ಣೆ ಬಿಸಿ ಆಗಿದೆ, ನಿಧಾನಕ್ಕೆ ನೋಡ್ಕೊಂಡು ಹುಷಾರಾಗಿ ಒಂದೊಂದೇ ಹಾಕಿ. ಓಕೆ, ಫಸ್ಟ್ ಒಂದ್ ಹಾಕ್ತೀನಿ, ಟ್ರೈ ಮಾಡ್ತೀನಿ. ಕಾದಿದ್ಯಾ ಎಣ್ಣೆ? ಸ್ವಲ್ಪ ಚೂರು ಅಂತ ಇದೆ, ಕಾದಿರಂಗ್ ಕಾಣುತ್ತೆ. ಕಾದಿದೆಯಲ್ಲ? ಹಾಕ್ಲಾ ಒಂದ್ ನಾಲ್ಕು? ನಿಧಾನಕ್ಕೆ ಹಾಕ್ರಿ ಹುಷಾರಾಗೆ, ಎತ್ತಾಕ್ಬೇಡಿ ಹತ್ರದಿಂದ. ಕೈ ಹುಷಾರು. ಇದೇ ಮೊದಲು ನಾನು ನೋಡಿ ಕಬಾಬ್ ಹೆಂಗ್ ಮಾಡ್ತಿದ್ದಾರೆ ಅಂತ ಹೇಳಿ. ಮಾಮೂಲಿಯಾಗಿ ಹೆಂಗಾದ್ರೂ ಕರೆದ್ರೆ ಅಡ್ಗೆ ಮನೆಗ್ ಬರೋದೇ ಇಲ್ಲ. ಇವಾಗ ಸ್ವಲ್ಪ ಬಂದ್ ಹೆಲ್ಪ್ ಮಾಡೋದ್ ಕಲ್ತಿದ್ದಾರೆ. ಏನ್ರಿ? ಹೌದೌದು. ಏನಕ್ಕಾದ್ರೂ ಕರೆದ್ರೆ ಏನಂತಾರೆ, ಇಷ್ಟೊತ್ತಾಗತ್ತಾ, ಹಂಗಾಗತ್ತಾ, ಹಿಂಗಾಗತ್ತಾ, ಏನೇನೋ ರೂಲ್ಸ್ ಹೇಳ್ತಾರೆ. ಅದೇ ಅವ್ರೇ ಮಾಡ್ಬೇಕಾದ್ರೆ ಓ ಇದಕ್ ಇಷ್ಟು ಟೈಮ್ ಬೇಕು ಅನ್ನೋದು ಗೊತ್ತಾಗುತ್ತೆ. ನೋಡಿ ನಮ್ಮನೇಲೂ ಹೆಲ್ಪ್ ಮಾಡ್ತಾರೆ, ಅದು ಇವಾಗ ಅಲ್ವೇನ್ರಿ? ಕಬಾಬ್ ಹಾಕ್ಲಿ ಅದು ನೀಟಾಗೆ, ಸ್ವಲ್ಪ ಫ್ರೈ ಆದ್ಮೇಲೆ ನೋಡಿ ನೀಟಾಗೆ ಕಬಾಬು ಫ್ರೈ ಆಗ್ತಾ ಇದೆ. ಅದಕ್ಕೆ ಇನ್ನೂ ಸ್ವಲ್ಪ ಹಾಕ್ಬೋದು ನೀವು. ಆ ಕಡೆ ಈ ಕಡೆ ಸೈಡ್ ಎಲ್ಲ ಹಾಕಿ, ಆಮೇಲೆ ಸ್ವಲ್ಪ ಉಪ್ಪು ನೋಡ್ಬಿಟ್ಟು ಬೇಕು ಅಂದ್ರೆ ಹಾಕೊಳ್ಳೋಣ. ನೋಡಿ ಕೆಲ್ಸ ಹಿಂಗ್ ಮಾಡ್ತಿದ್ದಾರೆ ಅಂತ. ಇವಾಗ ಸ್ವಲ್ಪ ಪರವಾಗಿಲ್ಲ, ಮುಂಚೆ ಏನು ಮಾಡ್ತಿರ್ಲಿಲ್ಲ, ಅಂಗಡಿಗೆ ಹೋಗೋದು ಬರೋದು ಮಾಡ್ತಾ ಇದ್ವು. ಇವಾಗ ನಾನು ಕೆಲ್ಸಕ್ಕೆ ಹೋಗಕ್ ಸ್ಟಾರ್ಟ್ ಆದ್ಮೇಲೆ ಸಣ್ಣ ಪುಟ್ಟ ಹೆಲ್ಪಿಂಗ್ ಎಲ್ಲ ಮಾಡ್ತಾರೆ. ಸಾಕಲ್ಲ? ಸಾಕು. ಇವಾಗ ನೀಟಾಗಿ ಕೈ ವಾಶ್ ಮಾಡ್ಕೊಂಡ್ಬಿಡ್ರಿ. ಎಲ್ಲ ಹೇಳ್ಕೊಡ್ಬೇಕು. ಏನಾದ್ರೂ ಒಂದ್ ಕೆಲ್ಸಕ್ಕೆ ಹಚ್ಕೊಳ್ವಿ ಅಂದ್ರೆ ನೀಟಾಗಿ ಪಾಯಿಂಟ್ ಟು ಪಾಯಿಂಟ್ ಹೇಳ್ಕೊಡ್ಬೇಕು ನೋಡ್ರಿ. ಓಕೆ, ಜಾಸ್ತಿ ತಗೊಳ್ತೀನಿ. ನೋಡಿ ಹುಷಾರು, ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ಕಲರ್ ಏನು ಹಾಕಿಲ್ಲ ನಾವು, ಫುಡ್ ಕಲರ್ ಏನು ಆಡ್ ಮಾಡಿಲ್ಲ. ಅದೆಷ್ಟು ಖಾರ ಬರುತ್ತೋ ಕಲರ್ ಬರುತ್ತೋ ಅಷ್ಟೇನೆ. ಅದನ್ನ ಫ್ರೈ ಆದ್ರೆ ನೀಟಾಗಿ ಕಲರ್ ಬರುತ್ತೆ. ಹಾಗಾಗಿ ಫುಡ್ ಕಲರ್ ತಿನ್ನೋದು ಡೇಂಜರ್ ಇರೋದ್ರಿಂದ ನಾವು ಫುಡ್ ಕಲರ್ ಏನು ಆಡ್ ಮಾಡಲ್ಲ.
ಫ್ರೈ ಆಗ್ತಾ ಇದೆ. ನಾವಂತೂ ವೇಟಿಂಗ್ ತಿನ್ನೋದಿಕ್ಕೆ. ಇಂದ್ರಿ ಹೆಂಗಾಗಿರ್ಬೋದು? ನಾನು ನೋಡ್ತಾ ಇದೀನಿ. ಫಸ್ಟ್ ಒಂದ್ಸಲ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಾದ್ಮೇಲೆ ಸ್ಮೆಲ್ ಚೆನ್ನಾಗ್ ಬರ್ತಿದೆ. ಏನಾರ ಸ್ವಲ್ಪ ಕಡಿಮೆ ಅನ್ಸಿದ್ರೆ ಇನ್ನೊಂದ್ ಸ್ವಲ್ಪ ಇದಕ್ಕೆ ಉಪ್ಪು ಹಾಕೋಣ. ಆಮೇಲೆ ಮತ್ತೆ ಎಣ್ಣೆ ಒಳಗ್ ಬಿಡೋಣ ಅಷ್ಟೇ. ನನಗನ್ಸುತ್ತೆ ಸಖತ್ತಾಗಿ ಟೇಸ್ಟ್ ಆಗಿದೆ ಅನ್ಸುತ್ತೆ. ಅದು ನಿಮ್ ಕೈ ಆಗಿದೆಲ್ಲ. ಅದಕ್ಕೆ ನಾನ್ ಬರೀ ನಾರ್ಮಲ್ ನಾನ್ ಅಡಿಗೆ ಮಾಡಿದ್ರೇನೆ ಅವ್ರ ಏನಾರ ಬಂದು ಮಧ್ಯೆ ಸ್ವಲ್ಪ ಕೈ ಆಡ್ಸಿದ್ರು ಚಮಚದಲ್ಲಿ ಅಂದ್ರೆ ನಾನ್ ಕೈ ಆಡ್ಸಿರೋದು, ನಾನ್ ಚಮಚ ಆಡ್ಸಿರೋದು ಅಂತ ಹೇಳ್ತಾರೆ. ಈಗ ಕಂಪ್ಲೀಟ್ ಅವರಿಗೆ ಮಾಡೋದಿಕ್ ಬಿಟ್ಟಿದೀನಿ, ನಾನೇನು ಟಚ್ ಮಾಡ್ತಿಲ್ಲ, ಹೇಳ್ಕೊಡ್ತಿದೀನಿ ಅಷ್ಟೇ. ಇವಾಗ ಏನಾದ್ರು ಅದು ಚೆನ್ನಾಗಿತ್ತು ಅಂದ್ರೆ ಅದನ್ನ ಹೇಳ್ಕೊಂಡ್ಬಿಡ್ತಾರೆ. ನಾವೇನೇ ಮಾಡ್ಬೇಕಾದ್ರು ನಾನ್ ಮಾಡಿದ್ದೆ ಚೆನ್ನಾಗಾಗಿತ್ತು, ನೀವ್ ಮಾಡಿದಾಗ ಚೆನ್ನಾಗಾಗಿಲ್ಲ ಅಂತ ಕಾಲ್ ಇಳಿಯಕ್ ಮುಂದಿರ್ತಾರೆ. ಅಲ್ಲ ಮತ್ತೆ ಏನಾರ ಚೆನ್ನಾಗಿ ಆತಂದ್ರೆ ಮತ್ತೆ ನೆಕ್ಸ್ಟ್ ನನಗೆ ಮಾಡು ಅಂತ ಹೇಳ್ಬೇಡ. ಚೆನ್ನಾಗಾದ್ರೆ ಮತ್ತೆ ನೀವೇ ಮಾಡ್ಬೇಕು. ಮತ್ತೆ ನೀವೇ ಮಾಡು ಅಂತ ಹೇಳಂಗಿಲ್ಲ. ಹಂಗಿಲ್ಲ, ಮಾಡ್ಬೇಕು. ನೋಡಿದ್ದು ಆಗಿದೆ ಅಥವಾ ಇನ್ನೂ ಸ್ವಲ್ಪ? ಇಲ್ಲ ಅದು ಫ್ರೈ ಆಗ್ಬೇಕು ಚೆನ್ನಾಗಿ. ಇನ್ನು ಫ್ರೈ ಆಗ್ಬೇಕಾ? ಸಣ್ಣ ಉರಿ ಸಣ್ಣ ಮಾಡಿ ಬಿಡ್ರಿ ಸ್ವಲ್ಪ ಹೊತ್ತು. ಉರಿ ಸಣ್ಣದೇ ಆಗಿದೆ, ಸಣ್ಣದೇ ಮಾಡಿದ್ವಿ. ಹಂಗಿದ್ರೆ ಬಿಡ್ರಿ, ಅದು ಚೆನ್ನಾಗಿ ಬೇಯ್ಬೇಕು ಚಿಕನ್, ಇಲ್ಲಾಂದ್ರೆ ಚೆನ್ನಾಗ್ ಆಗಲ್ಲ. ಫ್ರೈ ಆಗಿದೆ ನೋಡಿ ಸ್ನೇಹಿತರೆ, ಕಂಪ್ಲೀಟ್ ಆಗಿ ಫ್ರೈ ಆಗಿದೆ. ನಾವ್ ಇವಾಗ ಕಾತುರದಿಂದ ವೇಟಿಂಗ್ ಚಿಕನ್ ಕಬಾಬ್ ತಿನ್ನೋದಿಕ್ಕೆ. ನೋಡಿ ಇಷ್ಟ ಕಲರ್ ಸಾಕಲ್ವಾ ತಿನ್ನೋದಿಕ್ಕೆ. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ತಿಂದು ಟೇಸ್ಟ್ ಮಾಡಿ ಆಮೇಲೆ ಫ್ರೈ ಮಾಡೋದು.